ಎಲೆಕ್ಷನ್ 360ಯ ಮೊದಲನೇ ಸುದ್ದಿ ಎಲೆಕ್ಷನ್ಗೆ ಸಂಬಂಧಪಡದೇ ಇರುವಂತಹ ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟಂತಹ ಪ್ರಕರಣದ ಅತ್ಯಂತ ಮಹತ್ವದ ಸುದ್ದಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದಂತಹ ಉಗ್ರರು ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಆಗಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು 1 ತಿಂಗಳ 10 ದಿನದ ನಂತರ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 2 ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಮೊದಲು ಬಾಂಬ್ ಸ್ಫೋಟಕ್ಕೆ ಸಹಕಾರ ಕೊಟ್ಟಂತಹ 2ರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಬಾಂಬ್ ಇಡುವಂತಹ ಷಡ್ಯಂತ್ರದಲ್ಲಿ ನೇರವಾಗಿ ಭಾಗಿಯಾದಂತಹ 2ರನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಬಾಂಬ್ ಇಟ್ಟವನು ಮತ್ತೊಬ್ಬ ಬಾಂಬ್ ಇಡೋದರ ಷಡ್ಯಂತ್ರ ರೂಪಿಸಿದ ಮಾಸ್ಟರ್ ಮೈಂಡ್. ಬಾಂಬ್ ಇಟ್ಟು ತಲೆಮರೆಸಿಕೊಂಡಿದ್ದಂತಹ ಮುಸಾವೀರ್ ಹುಸೇನ್ ಅರೆಸ್ಟ್ ಆಗಿದ್ದಾನೆ. ಮತ್ತೊಬ್ಬ ಬಾಂಬ್ನ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ಕೂಡ ಅರೆಸ್ಟ್ ಆಗಿದ್ದಾರೆ. 2 ಉಗ್ರರನ್ನ NIA ಅಧಿಕಾರಿಗಳು ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆದಂತಹ 2 ಕೂಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು. ತೀರ್ಥಹಳ್ಳಿಯ ಉಗ್ರರು ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ರು. ನಮ್ಮ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮುಸಾವೀರ್ ಬಾಂಬ್ ಇಟ್ಟಿದ್ದಂತಹ ಉಗ್ರ ಅರೆಸ್ಟ್ ಆಗಿದ್ದಾನೆ. ಬಾಂಬ್ ಇಟ್ಟಂತಹ ಹೋಟೆಲ್ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿದ್ದಂತಹ CCTVಯ ದೃಶ್ಯ. ಮತ್ತೊಂದು ಫೋಟೋ ನೋಡ್ತಾ ಇದ್ದೀರಾ, ಅಬ್ದುಲ್ ಮತೀನ್ ತಾಹಾ, ಈತ ಐಸಿಸ್ ಮಾಡ್ಯೂಲ್ನ ಉಗ್ರ. ಈತನು ಕೂಡ ಶಿವಮೊಗ್ಗದ ತೀರ್ಥಹಳ್ಳಿಯವನು. ಈತನೇ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್. ಮುಸಾವೀರ್ ಅಲ್ಲಿ ಬಾಂಬ್ ಇಟ್ಟಿದ್ದ. ಇಡೀ ಷಡ್ಯಂತ್ರದ ರೂವಾರಿ ಅಬ್ದುಲ್ ಮತೀನ್ ತಾಹಾ. 2 ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟದ ನಂತರ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿದ್ರು. 2ರನ್ನು NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಅವರನ್ನೀಗ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಅಲ್ಲಿನ ಲೋಕಲ್ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಿ ಅವರನ್ನ ಈಗ ಬೆಂಗಳೂರಿಗೆ ಕರೆತರಲಾಗ್ತಿದೆ. ಐಸಿಸ್ ಮಾಡ್ಯೂಲ್ನ ಉಗ್ರರು ಶಿವಮೊಗ್ಗದ ತೀರ್ಥಹಳ್ಳಿಯವರು ಐಸಿಸ್ನ ಸಿದ್ಧಾಂತಕ್ಕೆ ಮಾರು ಹೋಗಿ ಇಸ್ಲಾಮಿಕ್ ಮೂಲಭೂತವಾದವನ್ನ ಕರ್ನಾಟಕದಲ್ಲಿ ಮಾಡ್ತಿದ್ದಂತಹ 2 ಉಗ್ರರು ಇವತ್ತು ಅರೆಸ್ಟ್ ಆಗಿದ್ದಾರೆ. ಈ 2 ಉಗ್ರರು ಕೂಡ ಹಿಂದೆ ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿದ್ರು. ಆ ಟ್ರಯಲ್ ಬ್ಲಾಸ್ಟ್ ಕೇಸ್ ಕೂಡ NIA ತನಿಖೆ ಮಾಡ್ತಾ ಇದೆ. ಆ ಕೇಸ್ನಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡುವಂತಹ ಷಡ್ಯಂತ್ರ ಮಾಡಿದ್ನಲ್ಲ ಅಬ್ದುಲ್ ಮತೀನ್ ತಾಹಾ, ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಆ ಕೇಸ್ನಲ್ಲಿ ಆರೋಪಿಯಾಗಿದ್ದ. ಕಳೆದ 3 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ತುಂಗಾ ತೀರದಲ್ಲಿ ಮಾಡಿದಂತಹ ಟ್ರಯಲ್ ಬ್ಲಾಸ್ಟ್ ಯಶಸ್ವಿಯಾಗಿತ್ತು. ಆ ಟ್ರಯಲ್ ಬ್ಲಾಸ್ಟ್ನ ನಂತರ ಬೇರೆ ಯಾವುದಾದರೂ ಸ್ಥಳದಲ್ಲಿ ಬಾಂಬ್ ಬಿಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿದ್ರು NIA ಅಧಿಕಾರಿಗಳು. ಆ ಕೇಸ್ನಲ್ಲಿ ಅಬ್ದುಲ್ ಮತೀನ್ ತಾಹಾನನ್ನ ಹುಡುಕ್ತಾ ಇದ್ರು. ಆತ ತಲೆಮರೆಸಿಕೊಂಡಿದ್ದುಕೊಂಡೇ ಬೆಂಗಳೂರಿನಲ್ಲಿ ಬಾಂಬ್ ಬಿಡುವಂತಹ ದೊಡ್ಡ ಮಾಸ್ಟರ್ ಮೈಂಡ್ ಮಾಡಿದ್ದ. ಆತ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದ. ಮುಸಾವೀರ್ನನ್ನ ಬಳಸಿಕೊಂಡು ಬಾಂಬ್ ಇಡಲಾಗಿತ್ತು. ಇಡೀ ಷಡ್ಯಂತ್ರವನ್ನು ರೂಪಿಸಿದ್ದು ಅಬ್ದುಲ್ ಮತೀನ್ ತಾಹಾ. 2 ಪ್ರಮುಖ ಉಗ್ರರು ಇಸ್ಲಾಮಿಕ್ ಸ್ಟೇಟ್ ಆಫ್ ಸಿರಿಯಾ ಅಂಡ್ ಇರಾಕ್ನ ಸಿದ್ಧಾಂತವನ್ನ ಭಾರತದಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗಿದ್ರು. ಏನದು ಐಸಿಸ್ ಸಿದ್ಧಾಂತ? ಇಡೀ ಜಗತ್ತನ್ನ ಇಸ್ಲಾಂ ಆಳಬೇಕು ಅನ್ನುವಂತಹ ಸಿದ್ಧಾಂತವನ್ನ ಇಟ್ಟುಕೊಂಡು ನಮ್ಮದೇ ರಾಜ್ಯದಲ್ಲಿ ಹುಟ್ಟಿ ಇಲ್ಲೇ ಬೆಳೆದಂತಹ 2 ಉಗ್ರರು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ರು. ಈಗ 2ರನ್ನು ಅರೆಸ್ಟ್ ಮಾಡಲಾಗಿದೆ. NIA ಅಧಿಕಾರಿಗಳು 2ರನ್ನು ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಅಬ್ದುಲ್ ಮತೀನ್ ತಾಹಾ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಆಪರೇಷನ್ ತುಂಬಾ ಸೀರಿಯಸ್ ಆದಂತಹ ಆಪರೇಷನ್. ಅದು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಿರುವಂತಹ ಏರಿಯಾದಲ್ಲಿ ಮನೆ ಮಾಡಿಕೊಂಡು ಈ 2 ಉಗ್ರರು ಅಲ್ಲಿದ್ದರು ಮತ್ತು ತಮಗೂ ಬಾಂಬ್ ಸ್ಫೋಟಕ್ಕೂ ಸಂಬಂಧವೇ ಇಲ್ಲದಂತೆ ಪಶ್ಚಿಮ ಬಂಗಾಳದಲ್ಲಿ ಇವರು ವಾಸ ಮಾಡ್ತಾ ಇದ್ರು. ತಡರಾತ್ರಿ 2:30ಕ್ಕೆ ಉಗ್ರರ ಮನೆ ಮೇಲೆ NIA ದಾಳಿ ಮಾಡಿತು.
ದಾಳಿ ಮಾಡಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಕೋಲ್ಕತ್ತಾ ಬಳಿಯ ಪೂರ್ವ ಮಿಡ್ನಾಪುರ್ನ ದಿಘಾ ಅನ್ನುವಂತಹ ಸ್ಥಳದಲ್ಲಿ ಇವರು ಮನೆಯನ್ನ ಮಾಡಿಕೊಂಡಿದ್ರು. ಯಾರಿಗೂ ಗೊತ್ತಾಗದಂತೆ ತಲೆಮರೆಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿತ್ತು. ಅದಾದ ನಂತರ ಈವರೆಗೂ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಇವತ್ತು 12ನೇ ತಾರೀಕು 42 ದಿನಗಳ ನಂತರ ಆ ಉಗ್ರರನ್ನ ಇವತ್ತು ಅರೆಸ್ಟ್ ಮಾಡಲಾಗಿದೆ. 42 ದಿನಗಳ ಕಾಲ ಬಾಂಬ್ ಇಟ್ಟವರು ತಲೆಮರೆಸಿಕೊಂಡಿದ್ರು. ನಕಲಿ ದಾಖಲೆಗಳನ್ನ ನೀಡಿ ಮನೆಗಳನ್ನ ಬಾಡಿಗೆಗೆ ಪಡೆದಿದ್ರು. ಈ ಆರೋಪಿಗಳು, ಈ ಅಬ್ದುಲ್ ಮತೀನ್ ತಾಹಾ ಇದಾನಲ್ಲ, ಈತ ತನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಹಿಂದೂಗಳ ಹೆಸರನ್ನ ಬಳಸ್ತಿದ್ದ. ಈತ ವಿಘ್ನೇಶ್ ಅನ್ನುವಂತಹ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಓಡಾಡಿದ್ದರ ಬಗ್ಗೆ NIA ದಾಖಲೆಗಳನ್ನು ಸಂಗ್ರಹ ಮಾಡಿತ್ತು. ಬೇರೆ ಬೇರೆ ಹೆಸರುಗಳು, ಹಿಂದೂ ಹೆಸರುಗಳನ್ನು ಬಳಸಿಕೊಂಡು ಈತ ಮನೆ ಬಾಡಿಗೆಯನ್ನು ಪಡೀತಾ ಇದ್ದ. ಅದೇ ರೀತಿಯಾಗಿ ನಕಲಿ ದಾಖಲೆಯನ್ನು ಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಈತ ಮನೆ ಪಡೆದುಕೊಂಡಿದ್ದ. ಹೆಸರು ಬದಲಾಯಿಸಿದ್ರು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು, ಅಲ್ಲಿ ಮನೆ ಮಾಡಿಕೊಂಡು ತಲೆಮರೆಸ್ಕೊಂಡಿದ್ರು. ಇಬ್ಬರನ್ನೂ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಸಂಜೆ 6 ಗಂಟೆ ವೇಳೆಗೆ ಉಗ್ರರನ್ನ NIA ಅಧಿಕಾರಿಗಳು ಬೆಂಗಳೂರಿಗೆ ಕರೆತರಲಿದ್ದಾರೆ. ಈ ಕೇಸ್ನಲ್ಲಿ ಇದುವರೆಗೂ 4 ಉಗ್ರರು ಅರೆಸ್ಟ್ ಆಗಿದ್ದಾರೆ. ಮುಜಮಿಲ್ ಶರೀಫ್ ಅಂತ ಆತ ಚಿಕ್ಕಮಗಳೂರಿನಲ್ಲಿ ಅರೆಸ್ಟ್ ಆಗಿದ್ದ. ಮತ್ತೊಬ್ಬ ಉಗ್ರ ಜೈಲಿನಲ್ಲಿದ್ದುಕೊಂಡು ಈ ಕೃತ್ಯಕ್ಕೆ ಬೆಂಬಲ ಕೊಟ್ಟಂತಹ ಮತ್ತೊಬ್ಬ ಉಗ್ರನನ್ನ ಅರೆಸ್ಟ್ ಮಾಡಿದ್ರು NIA ಅಧಿಕಾರಿಗಳು. ಇಬ್ರು ಲಾಜಿಸ್ಟಿಕಲಿ ಸಪೋರ್ಟ್ ಮಾಡಿದ್ರು ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟಕ್ಕೆ. ಆದರೆ ಯಾರು ಬಾಂಬ್ ಇಟ್ಟವನು ಮತ್ತೊಬ್ಬ ಬಾಂಬ್ ಇಡೋದಕ್ಕೆ ಇಡೀ ಮಾಸ್ಟರ್ ಮೈಂಡ್ ಮಾಡಿದವನು, ಇಬ್ಬರು ಈಗ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಇಟ್ಟಂತಹ ಕೇಸ್ ಸಾಲ್ವ್ ಆಗುವ ಹಂತಕ್ಕೆ ಬಂದಿದೆ. ಪರ್ಪಟ್ರೇಟರ್ಸ್ ಅರೆಸ್ಟ್ ಆಗಿದ್ದಾರೆ. ಈಗ ಈ ಇಬ್ಬರು ಉಗ್ರರು ಬಂಗಾಳಕ್ಕೆ ಯಾಕೆ ಹೋದ್ರು ಅನ್ನೋದನ್ನ ನೋಡಿದ್ರೆ, ಇಬ್ಬರೂ ಕೂಡ ವಿದೇಶಕ್ಕೆ ಹಾರೋದಕ್ಕೆ ಸ್ಕೆಚ್ ಹಾಕಿದ್ರು. ಬಳ್ಳಾರಿಯಿಂದ ಕೋಲ್ಕತ್ತಾಗೆ ಹೋಗಿ ಕೋಲ್ಕತ್ತಾ ಮೂಲಕ ಪಶ್ಚಿಮ ಬಂಗಾಳದ ಗಡಿಯನ್ನ ದಾಟಿ ಬಾಂಗ್ಲಾದೇಶಕ್ಕೆ ಹೋಗುವಂತಹ ಸ್ಕೆಚ್ ಅನ್ನ ಈ ಇಬ್ಬರು ಉಗ್ರರು ಹಾಕಿದ್ದರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೋಲ್ಕತ್ತಾಗೆ ಹೋದವರು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ನುಸುಳುವಂತಹ ಪ್ರಯತ್ನವನ್ನ ಈ ಇಬ್ಬರು ಮಾಡಿದ್ರು. ಆ ಮೂಲಕ ಈ ದೇಶದ ತನಿಖಾ ಏಜೆನ್ಸಿಗಳಿಗೆ ಸಿಗಲೇಬಾರದು ಅನ್ನುವಂತಹ ಪ್ಲಾನ್ ಅನ್ನ ಈ ಉಗ್ರರು ಮಾಡಿಕೊಂಡಿದ್ರು. ಅದೃಷ್ಟವಶಾತ್ NIA ಅಧಿಕಾರಿಗಳ ತನಿಖೆಯಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಕೋಲ್ಕತ್ತಾದಿಂದ ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ಪ್ರಯತ್ನ NIA ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. NIA ಅಧಿಕಾರಿಗಳು ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಆಪರೇಷನ್ ಅನ್ನು ಮಾಡಿದ್ರು. ಕಳೆದ 10 ಹಲವು ದಿನಗಳಿಂದ ಈ ಇಬ್ಬರ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ರು. ಯಾರು ಪಶ್ಚಿಮ ಬಂಗಾಳದಲ್ಲಿ ಇವರಿಗೆ ಸಹಕಾರವನ್ನು ಕೊಟ್ಟಿದ್ರು ಅವರನ್ನು ಕೂಡ ಆಪರೇಟ್ ಮಾಡಲಾಗ್ತಾ ಇತ್ತು NIA ಟೀಮ್ನಿಂದ. ಈಗ ಸ್ಥಳೀಯ ಪೊಲೀಸರ ನೆರವಿನಿಂದ ಮತ್ತು NIA ಅಧಿಕಾರಿಗಳು ತಮ್ಮದೇ ಆದ ಸೋರ್ಸ್ಗಳನ್ನು ಎಲ್ಲ ರಾಜ್ಯಗಳಲ್ಲೂ ಇಟ್ಕೊಂಡಿರ್ತಾರೆ. ಆ ಸೋರ್ಸ್ ಅನ್ನು ಬಳಸಿ ಬೆಂಗಳೂರಿನ NIA ಅಧಿಕಾರಿಗಳು ಮತ್ತು ಕೋಲ್ಕತ್ತಾದಲ್ಲಿರುವಂತಹ NIA ಅಧಿಕಾರಿಗಳ ಸಹಕಾರ ಜೊತೆಗೆ ಸ್ಥಳೀಯ ಪೊಲೀಸರ ಸಹಕಾರದಿಂದ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಈ ಇಬ್ಬರು ಉಗ್ರರು ದೇಶ ಬಿಟ್ಟು ಹೋಗುವಂತಹ ಅಪಾಯ ಇತ್ತು. ಇಬ್ಬರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಬಾಂಬ್ ಇಟ್ಟವನು, ಮತ್ತೊಬ್ಬ ಬಾಂಬ್ ಇಡೋದಕ್ಕೆ ಷಡ್ಯಂತ್ರ ರೂಪಿಸಿದವನು. ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಸಿಕ್ಕಿದೆ. ನಮ್ಮ ಶಿವಮೊಗ್ಗ ರಿಪೋರ್ಟರ್ ಅಬ್ದುಲ್ ಮತೀನ್ ತಾಹಾನ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೀರ್ಥಹಳ್ಳಿಯವನು ಅಬ್ದುಲ್ ಮತೀನ್ ತಾಹಾ. ಈತನಿಗೆ ಐಸಿಸ್ ಮೇಲೆ ಇನ್ನಿಲ್ಲದ ಮೋಹ. ಕರ್ನಾಟಕದಲ್ಲಿ ಭಾರತದಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಮಾಡಬೇಕು ಅನ್ನೋದು ಈತನ ಸಿದ್ಧಾಂತ. ಅದೇ ಕಾರಣಕ್ಕೆ ಈತ ಉಗ್ರನಾಗಿ ಬದಲಾದ. ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ಈತನ ಮೂಲ ಊರು. ಆಶ್ಚರ್ಯ ಆಗುತ್ತೆ, ಈತನ ತಂದೆ ನಿವೃತ್ತ ಯೋಧ, ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ದೇಶಕ್ಕಾಗಿ ಸೇವೆ ಮಾಡಿದಂಥವರು, ದೇಶ ಸೇವೆ ಮಾಡಿದಂತಹ ಸೈನಿಕನ ಮಗ ಉಗ್ರನಾದ ಕಥೆ ಇದು. ಕಾರ್ಗಿಲ್ನಂತಹ ಯುದ್ಧದಲ್ಲಿ ಪಾಕಿಸ್ತಾನಿಗಳ ವಿರುದ್ಧ ಬಡಿದಾಡಿ ಬಂದವರು ಅಬ್ದುಲ್ ಮತೀನ್ ತಾಹಾ ಅವರ ತಂದೆ.
ಆದರೆ ಈತ ಉಗ್ರನಾಗಿ ಬದಲಾದ. ಮಂಗಳೂರಿನಲ್ಲಿ ಒಂದು ಗೋಡೆ ಬರಹವನ್ನು ಬರೆದಿದ್ರು. ಆ ಕೇಸ್ನಲ್ಲೂ ಕೂಡ ಅಬ್ದುಲ್ ಮತೀನ್ತಹ ಆರೋಪಿ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಶಾರಿಕ್ ಅಬ್ದುಲ್ ಮತೀನ್ ತಾಹಾ, ಈ ಮುಸಾವಿರ್ ಇವರೆಲ್ಲರೂ ಕೂಡ ಶಿವಮೊಗ್ಗದ ತೀರ್ಥಹಳ್ಳಿಯವರು. ಇಸ್ಲಾಮಿಕ್ ಮೂಲಭೂತವಾದದ ನಶೆಯನ್ನು ಏರಿಸಿಕೊಂಡು ತಾವು ಹುಟ್ಟಿದ ದೇಶದ ವಿರುದ್ಧ ಯುದ್ಧಕ್ಕೆ ನಿಂತಹ ಕ್ರಿಮಿಗಳು ಇವರು. ಈಗ ಇಬ್ಬರ ಅರೆಸ್ಟ್ ಆಗಿದೆ. ಇಬ್ಬರನ್ನು ಕೂಡ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗತ್ತೆ. ಅಬ್ದುಲ್ ಮತೀನ್ ತಾಹಾ ಒಬ್ಬ ಸೈನಿಕನ ಮಗ, ಒಬ್ಬ ದೇಶ ಪ್ರೇಮಿಯ ಮಗ, ದೇಶದ್ರೋಹಿಯಾಗಿ ಬದಲಾಗಿ ಐಸಿಸ್ ಉಗ್ರಗಾಮಿ ಚಟುವಟಿಕೆಗಳನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ಮುಂದಾಗಿದ್ದ, ಟ್ರಯಲ್ ಬ್ಲಾಸ್ಟ್ ಮಾಡಿದ್ದ. ಆರಂಭದಲ್ಲಿ ಈತ ಪುಣೆಗೆ ಹೋಗ್ತಾನೆ ಕೆಲಸ ಮಾಡಬೇಕು ಅಂತ. ಅಲ್ಲಿ ಒಬ್ಬ ಉಗ್ರನ ಸಂಪರ್ಕಕ್ಕೆ ಸಿಕ್ಕು ಇಸ್ಲಾಮಿಕ್ ಮೂಲಭೂತವಾದದ ಕಡೆ ಈತ ಬರ್ತಾನೆ. ಐಸಿಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ಕಟ್ಟಬೇಕು ಅನ್ನುವಂತಹ ಉದ್ದೇಶದಿಂದ ಶಿವಮೊಗ್ಗದಲ್ಲಿ ಯಾರೆಲ್ಲ ಇಸ್ಲಾಮಿಕ್ ರ್ಯಾಡಿಕಲ್ ಮೈಂಡ್ಸೆಟ್ ಇದ್ರು ಹುಡುಗರು, ಅವರನ್ನು ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕ ಮಾಡಿ ತನ್ನ ಸಿದ್ಧಾಂತವನ್ನು, ಅಂದರೆ ಐಸಿಸ್ ಸಿದ್ಧಾಂತವನ್ನು ಅವರ ಮೇಲೆ ಹೇರಿ ಕರ್ನಾಟಕದಲ್ಲಿ ಐಸಿಸ್ ಪಡೆಯನ್ನು ಕಟ್ಟೋದಕ್ಕೆ ಮುಂದಾಗಿದ್ದ. ಟ್ರಯಲ್ ಬ್ಲಾಸ್ಟ್ ಮಾಡಿ ತಲೆಮರೆಸ್ಕೊಂಡಿದ್ದ. ಟ್ರಯಲ್ ಬ್ಲಾಸ್ಟ್ ಯಶಸ್ವಿಯಾದ ನಂತರ ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ. ನಮ್ಮ ರಿಪೋರ್ಟರ್ ಕಿರಣ್ ನಮ್ಮ ಜೊತೆ ಲೈವ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಈ ಕೇಸನ್ನು, ಅಂದರೆ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಮೊದಲು ಬ್ರೇಕ್ ಮಾಡಿದಂತಹ ರಿಪೋರ್ಟರ್ ಕಿರಣ್, ಎಷ್ಟೊತ್ತಿಗೆ ಬೆಂಗಳೂರಿಗೆ ಬರಬಹುದು? ಇಬ್ಬರು ಉಗ್ರರನ್ನ ಕರ್ಕೊಂಡು ಬರಬಹುದು? ಇವತ್ತು ರಾತ್ರಿಯೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತಾ, ಹೇಗೆ? ಖಂಡಿತ ಶಶಿಶೇಖರ್, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲು ಬ್ರೇಕ್ ಮಾಡಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅದರಲ್ಲೂ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿದ್ದ ದಿನ ನಾವು ಬ್ರೇಕ್ ಮಾಡ್ತೀವಿ, ನಂತರ ಎಲ್ಲರೂ ಫಾಲೋ ಮಾಡ್ತಾರೆ. ಇವತ್ತು ಕೂಡ ಅರೆಸ್ಟ್ ಆದ ನಂತರ ಯಾರು ಬಾಂಬರ್ ಏನಿದೆ ಆತ ಅರೆಸ್ಟ್ ಆಗಿದ್ದು ಸಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಾವು ಮೊದಲು ಬ್ರೇಕ್ ಮಾಡ್ತೀವಿ. ಮುಖ್ಯವಾಗಿ ಏನಂದ್ರೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ NIA ಟೀಮ್ ಏನಿದೆ ಸಾಕಷ್ಟು ತನಿಖೆ ನಡೆಸ್ತಾ ಇತ್ತು. ಇವತ್ತು 2:30 ಸುಮಾರಿಗೆ, ತಡರಾತ್ರಿ 2:30 ಸುಮಾರಿಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಹೊರವಲಯದಲ್ಲಿರ್ತಕ್ಕಂಥ ವಿಜ್ಞಾಪುರ ಬಳಿಯ ಗಡಿ ಭಾಗ ಏನಿದೆ ದಿಘಾದಲ್ಲಿ ಈ ಆರೋಪಿಗಳನ್ನ ಬಂಧಿಸಲಾಗುತ್ತೆ. ಶಂಕಿತ ಉಗ್ರರಾಗಿರ್ತಕ್ಕಂಥ ಮುಜಾಫಿರ್ ಹುಸೇನ್, ಶಾಜಿಬ್ ಮತ್ತೆ ಮತೀನ್ ತಾಹಾ ಈತ ಮಾಸ್ಟರ್ ಮೈಂಡ್ ಇರ್ತಕ್ಕಂಥದ್ದು. ಈತನನ್ನ ಕೂಡ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮತೀನ್ ತಾಹಾ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ತಾಲೂಕಿನವನು. ಈತ ಕೂಡ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥದ್ದು. ಎಲ್ಲಿ ಬಾಂಬ್ ಇಡ್ಬೇಕು, ಹೇಗಿಡ್ಬೇಕು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬಾಂಬ್ ಇಡ್ಬೇಕು ಅನ್ನೋದನ್ನ ಸ್ಕೆಚ್ ಹಾಕಿದ್ದು, ಪ್ಲಾನ್ ಮಾಡಿದ್ದು, ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಎಲ್ಲಾ ಪ್ಲಾನ್ ಮಾಡಿದ್ದು ಮತೀನ್ ತಾಹಾ ಅಂತ ಹೇಳಿ NIA ಅಧಿಕಾರಿಗಳು ಪ್ರೆಸ್ ನೋಟ್ ಅನ್ನ ಹೊರಡಿಸಿರ್ತಕ್ಕಂಥದ್ದು. ಮತ್ತೊಂದೆಡೆ ಶಾಜಿಬ್ ಏನಿದ್ದಾನೆ, ಐಡಿಯನ್ನ ತೆಗೆದುಕೊಂಡ್ಬಂದು ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ 1ನೇ ತಾರೀಕು ಇಟ್ಟು ಸ್ಫೋಟ ಮಾಡೋದಕ್ಕೆ ಈತ ಬಂದು ಹೋಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಈತ BMTC ಬಸ್, ಸಾರಿಗೆ ಬಸ್ ಗಳನ್ನ ಬಳಸಿದ್ದ. ನಂತರ ಈತ ಬಾಂಬ್ ಬಿಟ್ಟ ನಂತರ ಹೆಬ್ಬಾಳ, ಗೊರಗುಂಟೆಪಾಳ್ಯ ಸೇರಿದಂತೆ ಬಳ್ಳಾರಿಗೆ ಹೋಗಿ ಕಲಬುರ್ಗಿಯಿಂದ ಮಾಯ ಆಗ್ತಾನೆ. ಕಲಬುರ್ಗಿಯಿಂದ ಎಲ್ಲಿ ಹೋದ ಅನ್ನೋದೇ ಗೊತ್ತಾಗೋದಿಲ್ಲ NIA ಅಧಿಕಾರಿಗಳು. ಹೀಗಾಗಿ ರಾಜ್ಯಾದ್ಯಂತ, ದೇಶಾದ್ಯಂತ NIA ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರೆ, ಮತ್ತೆ ಅವರ ಚಹರೆಯನ್ನ ಬಿಡುಗಡೆ ಮಾಡಿ ದೇಶಾದ್ಯಂತ ಸಹ ಸರ್ಕ್ಯುಲೇಟ್ ಮಾಡ್ತಾರೆ. ಎಲ್ಲಾ ಸ್ಟೇಟ್ ಏಜೆನ್ಸಿಗಳಿಗೂ ಸಹ ಸರ್ಕ್ಯುಲೇಟ್ ಮಾಡ್ತಾರೆ. ನಂತರ ಈತ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಗಡಿ ಭಾಗ ಆಗಿರ್ತಕ್ಕಂತ ದಿಘಾ ಗಡಿಯಲ್ಲಿ ಒಂದು ಐಡೆಂಟಿಫೈ ಅನ್ನ ಮರೆಮಾಚಿಕೊಂಡು ಇದಾರೆ ಅನ್ನೋ ಮಾಹಿತಿ ಸಿಗುತ್ತೆ. ಸ್ಥಳೀಯ ಪೊಲೀಸರ ಮಾಹಿತಿ ಕೊಡ್ತಾರೆ. ಸ್ಥಳೀಯ ಪೊಲೀಸರು, ಪಶ್ಚಿಮ ಬಂಗಾಳದ ಸ್ಥಳೀಯ ಪೊಲೀಸರು ಏನ್ ಮಾಹಿತಿ ಕೊಟ್ಟ ನಂತರ NIA ಅಧಿಕಾರಿಗಳು ಇಂದು ತಡರಾತ್ರಿ 2:30 ಸುಮಾರಿಗೆ, ಅಂದ್ರೆ ಬೆಳಗಿನ ಜಾವ ನಿದ್ದೆ ಮೂಡ್ನಲ್ಲಿ ಇರ್ತಾರೆ ಇಬ್ರು ಉಗ್ರರು ಸಹ. ಆ ಸಂದರ್ಭದಲ್ಲಿ ಬಾಡಿಗೆ ಮನೆಯನ್ನ ತೆಗೆದುಕೊಂಡು ವಾಸ ಮಾಡ್ತಿದ್ದಂತ ಉಗ್ರರ ಮನೆ ಮೇಲೆ ದಾಳಿ ನಡೆಸ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಇಬ್ಬರೂ ಸಹ ಶಂಕಿತ ಉಗ್ರರೇನಿದ್ದಾರೆ ಮುಜಾಫಿರ್ ಹುಸೇನ್ ಮತ್ತೆ ಮತೀನ್ ತಾಹಾ ಇಬ್ರು ಸಹ ಮಲಗಿರ್ತಾರೆ. ಅವರನ್ನ ಮನೆಯಲ್ಲೇ ಸಹ ಬಂಧಿಸ್ತಾರೆ. ನಂತರ ಇವರಿಬ್ರು ಮುಖ್ಯವಾಗಿ ಏನಂದ್ರೆ ಹಿಂದೂಗಳ ಹೆಸರ ಹೇಳ್ಕೊಂಡು ತಲೆಮರೆಸ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ನಕಲಿ ಆಧಾರ್ ಇತ್ತು, ನಕಲಿ ವೋಟರ್ ID ಇತ್ತು, ಮತ್ತೆ ಹೆಸರನ್ನು ಕೂಡ ಬದಲಾಯಿಸಿಕೊಂಡು ಅಲ್ಲಿ ಅನುಮಾನಾಸ್ಪದವಾಗಿ ವಾಸವಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಇದಲ್ದಲೆ ಈ ಎಲ್ಲಾ ಮಾಹಿತಿಯನ್ನ ಸ್ಥಳೀಯರಿಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ NIA ತಂಡಕ್ಕೆ ಮಾಹಿತಿ
ಕೊಟ್ಟು ರೈಡ್ ಮಾಡಿ ಈಗ ಉಗ್ರರನ್ನ ಬಂಧಿಸಿರ್ತಕ್ಕಂಥದ್ದು. ಈಗ ಸದ್ಯ ಸುಮಾರು 6 ಗಂಟೆ ವೇಳೆಗೆ ಬೆಂಗಳೂರಿಗೆ ಕರೆತಂದು NIA ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತಷ್ಟು ಕಸ್ಟಡಿಗೆ ಕಿರಣ್. ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಶಶಿಕಾಂತ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. 2021ರಲ್ಲಿ ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗುತ್ತೆ. 2022ರಲ್ಲಿ ಮಂಗಳೂರಿನಲ್ಲಿ ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಂದರೆ ಶಾರಿಕ್ ಕುಕ್ಕರ್ ಬಾಂಬ್ ಅನ್ನ ಎಲ್ಲೋ ಪ್ಲೇಸ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ. ಅಕಸ್ಮಾತ್ ಆಗಿ ಅದು ಆಟೋದಲ್ಲೇ ಬ್ಲಾಸ್ಟ್ ಆಗುತ್ತೆ. ಅದಾದ ನಂತರ 2024ರಲ್ಲಿ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕಫೆಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಈ ಉಗ್ರರು ತುಂಬ ವರ್ಷದಿಂದ ಪ್ರಿಪೇರ್ ಆಗಿ ಕರ್ನಾಟಕದಲ್ಲಿ ವಿಧ್ವಂಸಕ ಕೃತ್ಯ ಮಾಡೋದಕ್ಕೆ ಮುಂದಾಗ್ತಾರೆ. ಭಟ್ಕಳದಲ್ಲಿ ಹುಟ್ಟಿದಂತಹ ಉಗ್ರರು ಇಂಡಿಯನ್ ಮುಜಾಹಿದ್ದೀನ್ ಅನ್ನುವ ಉಗ್ರ ಸಂಘಟನೆ ಕಟ್ಟಿ ದೇಶಾದ್ಯಂತ ಬಾಂಬ್ ಬ್ಲಾಸ್ಟ್ಗಳಿಗೆ ಕಾರಣರಾದರು. ಅದಾದ ನಂತರ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಐಸಿಸ್ ಸೆಳೆತದಿಂದ ಈ ಉಗ್ರರು ಹುಟ್ಟುಕೊಂಡಿದ್ದಾರೆ. ಇವರು ಸಂಜೆ ಉಗ್ರರನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಅವರನ್ನ NIA ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.